ಪಾವಗಡ ಪಟ್ಟಣದ ಕಣವೆ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಸೇವಾ ಸಮಿತಿ ವತಿಯಿಂದ ದಿನಾಂಕ 30/4/2026 ಗುರುವಾರ ನೃಸಿಂಹ ಜಯಂತಿಯನ್ನು ಅತ್ಯಂತ ವೈಭವದಿಂದ ಸಂಪನ್ನಗೊಳಿಸಲಾಯಿತು. ಪಾವಗಡ ಪಟ್ಟಣದ ಕಣವೆ ಶ್ರೀ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸಮೇತ ಉದ್ಭವಿಸಿ ವಿರಾಜಮಾನರಾಗಿರುವ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವೈಷ್ಣವ ನೃಸಿಂಹ ಜಯಂತಿಯನ್ನು ದಿನಾಂಕ 30/4/2026 ಸ್ವಾತಿ ನಕ್ಷತ್ರಯುಕ್ತ ಚತುರ್ದಶಿ ಗುರುವಾರದಂದು ಅತ್ಯಂತ ವೈಭವದಿಂದ ನಡೆಯಿತು. ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಪೂಜೆ, ಪಂಚಾಮೃತ ಅಭಿಷೇಕ, ವೇದ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ, ನರಸಿಂಹ ಹೋಮ ಹಾಗೂ ದೇವರ ನಾಮಗಳು ಮತ್ತು ಮಧ್ಯಾಹ್ನ 12:40ಕ್ಕೆ ಮಂತ್ರ ಪುಷ್ಪ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಇನ್ನು ನೃಸಿಂಹ ಜಯಂತಿ ಕಾರ್ಯಕ್ರಮದಲ್ಲಿ ಪಾವಗಡ ಪಟ್ಟಣವು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿದ್ದಾರೆ. ಇನ್ನು ಇದೇ ವೇಳೆ ಕಣವೆ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಸೇವಾ ಸಮಿತಿಯ ಮುಖಂಡರು ಆದಂಥ ಸುಬ್ಬ ನರಸಿಂಹ ಅವರು ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ನರಸಿಂಹ ಜಯಂತಿಯ ಶುಭಾಶಯಗಳು. ವಿಷ್ಣುವಿನ ದಶಾವತಾರಗಳಲ್ಲಿ ಅತ್ಯಂತ ವಿಶಿಷ್ಟವಾದ್ದು ಆಮೇಲೆ ಬಲಶಾಲಿಯಾದಂಥ ಅವತಾರ ನರಸಿಂಹ ಅವತಾರ. ಸೊ ಇದು ನರಸಿಂಹದೇವರು ಸಾಧಾರಣವಾಗಿ ಎಲ್ಲ ಅವತಾರಗಳಲ್ಲೂ ವಿಷ್ಣು ಯಾರ ಗರ್ಭದಿಂದ ಸಂಜಾತರಾಗಿರ್ತಾರೆ. ಆದರೆ ಈ ನರಸಿಂಹ ಅವತಾರ ಕಲ್ಲಿನಿಂದ ಬಂದಂಥ ಒಂದು ಅವತಾರ ಇದು. ಸೊ ಯಾವತ್ತು ಅವರು ಕಂಬದಿಂದ ಸೀಳಿ ನರ ಮತ್ತು ಸಿಂಹ ಎರಡರ ಮೃಗ ಮತ್ತು ಮನುಷ್ಯನ ರೂಪದಿಂದ ಬಂದ ಆ ದಿನಾನ ನಾವು ನರಸಿಂಹ ಜಯಂತಿ ಅಂತ ಆಚರಣೆ ಮಾಡ್ತೀವಿ ನಾಡಿನಾದ್ಯಂತ. ಇದು ಸಾಧಾರಣಕ್ಕೆ ಎಲ್ಲ ಭಕ್ತ ಮಾನ್ಯರಿಗೆ ಗೊತ್ತಿರುವಂತೆ ಈ ಅವತಾರದಲ್ಲಿ ಹಿರಣ್ಯಕಶಿಪು ರಾಕ್ಷಸನ್ನು ಸಂಹಾರ ಮಾಡೋದಕ್ಕೋಸ್ಕರ ಈ ಅವತಾರ ತಾಳಬೇಕಾಯಿತು. ಈ ಹಿಂದೆ ಜಯ ವಿಜಯರು ವೈಕುಂಠದ ದ್ವಾರಪಾಲಕರಾಗಿದ್ದಾಗ ಸನಕ ಮಹಾಮುನಿಗಳು ಬಂದು ಪ್ರವೇಶವನ್ನು ಕೋರಿದಾಗ ಅವ್ರು ನಿರಾಕರಿಸ್ತಾರೆ. ಅದರಿಂದ ಅವ್ರಿಗೆ ಶಾಪ ಕೊಡ್ತಾರೆ, ನೀವು ಮನುಷ್ಯರಾಗಿ ಹುಟ್ಟಿ ನೀವು ವೈಕುಂಠದಲ್ಲಿ ಇರಬಾರ್ದು ಅಂತ. ಸೊ ಈಗ ಮಹಾವಿಷ್ಣು ಮಧ್ಯದಲ್ಲಿ ಬಂದು ಅವರು ಮಹಾಭಕ್ತರವರು, ಅದಕ್ಕೆ ನಾನು ಉಪಾಯ ಕಲ್ಪಿಸ್ಕೊಡ್ತೀನಿ. ಅವರು ನನ್ನ ಶತ್ರುಗಳಾಗಿ 3 ಜನ್ಮ ಆಗಲಿ ಅಥವಾ ಭಕ್ತರಾಗಿ 7 ಜನ್ಮ ಆಗಲಿ, ಅವ್ರು ಯಾವುದು ಆಯ್ಕೆ ಮಾಡಿಕೊಳ್ಳಿ ಪರವಾಗಿಲ್ಲ. ಸೊ ಅದ್ರ ಪ್ರಕಾರ ಅವರಿಗೆ ವರ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಆ ಸನ್ನಿವೇಶದಲ್ಲಿ ಜಯ ವಿಜಯರು ನಾವು ವಿಷ್ಣುವಿನಿಂದ ತುಂಬ ದಿನ ದೂರ ಇರೋಕ್ಕೆ ಕಷ್ಟ ಆಗುತ್ತೆ, ನಾವು ಶತ್ರುಗಳಾದರೂ ಪರವಾಗಿಲ್ಲ, ಬೇಗ ಸಂಹಾರ ಆಗಿ ನಾವು ಮತ್ತೆ 3ನೇ ಜನ್ಮದಲ್ಲಿ ವಾಪಸ್ ವೈಕುಂಠಕ್ಕೆ ಬರ್ಬೋದು ಅನ್ನೋದರಿಂದ ಅವರು ಅದನ್ನು ಆವರನೇ ಅವರು ಆಯ್ಕೆ ಮಾಡ್ತಾರೆ. ಅದರ ಪ್ರಕಾರ ತಮ್ಮ ಮೊದಲನೇ ಇದರಲ್ಲಿ ಅವರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳಾಗಿ ಜನ್ಮ ತಾಳ್ತಾರೆ. ಅದರಲ್ಲಿ ಹಿರಣ್ಯಾಕ್ಷನ ತುಂಬ ಬಲಾಢ್ಯ ಆದಾಗ, ಜನಕ್ಕೆ ತೊಂದರೆ ಕೊಡೋಕ್ಕೆ ಶುರುವಾದಾಗ ಶ್ರೀ ಮಹಾವಿಷ್ಣುವೇ ವರಾಹ ಅವತಾರದಲ್ಲಿ ಅದನ್ನು ಹಿರಣ್ಯಾಕ್ಷನ ಸಂಹಾರ ಮಾಡ್ತಾನೆ. ಸೊ ಆ ತಮ್ಮನ ಸಾವಿನಿಂದ ಎಚ್ಚೆತ್ತಂಥ ಹಿರಣ್ಯಕಶಿಪು ತುಂಬ ತಪಸ್ಸು ಮಾಡಿ ವಿಶೇಷವಾದಂಥ ವರಗಳನ್ನ ಸಂಪಾದಿಸ್ತಾನೆ. ಆಗ ಭಕ್ತರಿಗೆ ಇನ್ನೂ ಅವನ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಆ ಮೂಮೆಂಟಲ್ಲಿ ಇವರು ನರಸಿಂಹದೇವರು ಅವತಾರ ತಾಳಿ ಕಂಬದಲ್ಲಿ ಸ್ವರೂಪವಾಗಿ ಅವನ್ನ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಶಿಷ್ಟ ಜನರಿಗೆ ಒಳ್ಳೇದು ಮಾಡಿ ದುಷ್ಟ ಸಂಹಾರ ಮಾಡಿರ್ತಾರೆ. ಈ ಒಂದು ವಿಶಿಷ್ಟ ದಿನದಂದು ನಾವು ನರಸಿಂಹ ಜಯಂತಿನ ನಮ್ಮ ಕಣವೆ ಲಕ್ಷ್ಮೀನರಸಿಂಹಸ್ವಾಮಿ ಉದ್ಭವ ದೇವಸ್ಥಾನದಲ್ಲಿ ಆಗಲೇ ಸತತವಾಗಿ ಸುಮಾರು 30-35 ವರ್ಷದಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇದು ನಾಡಿನ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ಸೇವೆಯನ್ನು ಮಾಡ್ತಾಯಿದ್ದೀವಿ. ಕಣಿವೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ಅಂತ ಇದೊಂದು ಅಂದರೆ ಮುದ್ರಾ ಇಲಾಖೆಗೆ ಸೇರುತ್ತೆ. ದೇವಸ್ಥಾನ ಮುದ್ರಾ ಇಲಾಖೆಗೆ ಸೇರಿದೆ. ಬಟ್ ಇದೊಂದು ಖಾಸಗಿ ಟ್ರಸ್ಟು. ಈ ಟ್ರಸ್ಟ್ ಮೂಲಕ ನಾವೇನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ
ನಾವು ಈ ಒಂದು ಮುದಿರಾಯ ದೇವಸ್ಥಾನದಲ್ಲಿ ನಡಿಬೇಕಾದಂಥ ಕೆಲಸಗಳನ್ನ ನಾವು ಖಾಸಗಿ ಟ್ರಸ್ಟ್ನವರು ನಾವು ಮನೆ ದೇವರುಗಳು ಯಾರ್ಯಾರು ಇದ್ದಾರೆ ಅವರೇ ಸೇರ್ಕೊಂಡು ಟ್ರಸ್ಟ್ ಮಾಡಿದ್ದೀವಿ. ಓಕೆ. ಸೊ ನಮ್ಮ ಒಂದು ಟ್ರಸ್ಟ್ ಮೂಲಕ ನಾವು ದೈನಂದಿಕವಾಗಿ ನಡಿಬೇಕಾದಂಥ ಅಭಿಷೇಕಗಳು, ಸೇವೆಗಳು ಇದೆಲ್ಲ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕೆ ಸಮಸ್ತ ಭಕ್ತಮನಿಯರು ನಮ್ಮ ಜೊತೆ ಇದ್ದಾರೆ. ಸೊ ಎಲ್ಲರೂ ಸೇರಿ ಈ ದೇವ್ರನ್ನ ಇದನ್ನು ಹೆಸರುಗಳು ಪದಾಧಿಕಾರಿ ಹೆಸರು ಈಗ ಸದ್ಯಕ್ಕೆ ಪದಾಧಿಕಾರಿಗಳು ಜ್ಞಾನೇಶ್ ಬಾಬು ಅವರು ಗೌರವಾಧ್ಯಕ್ಷರಾಗಿದ್ದಾರೆ, ಹಾಗೂ ಮಾಧವನ್ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ, ಶ್ರೀಕೃಷ್ಣ ಅವರು ಕಾರ್ಯದರ್ಶಿಗಳಾಗಿದ್ದಾರೆ, ಹಾಗೂ ನರಸಿಂಹನಾಯ್ಕ ಅವರು ಖಜಾಂಚಿಗಳಾಗಿದ್ದಾರೆ. ಓಕೆ. ತಾವು ಇವರು ನಾನು ಇದರಲ್ಲಿ ಹಿರಿಯ ನಿರ್ದೇಶಕ, ಪೂರ್ವಭಾವಿಯಾಗಿ ನಾನು ಇದರಲ್ಲಿ ಕಾರ್ಯದರ್ಶಿ ಆಗಿದ್ದೆ. ಸೊ ಪ್ರಸ್ತುತ ನಾನು ನಿರ್ದೇಶಕ. ಓಕೆ. ಇನ್ನು ದೇವಸ್ಥಾನದ ಪ್ರಧಾನ ಅರ್ಚಕರಾದ ನರಸಿಂಹ ಗೋಪಾಲ್ ಅವರು, ನಾಗೇಶ್ ಅವರು, SSK ರಾಜು ಅವರು, ಅನಿಲ್ ಅವರು ಸೇರಿದಂತೆ ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿಗೆ ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.